ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೆಟೋಯೆಡಾ ಅನ್ನೋ ಕಂಪ್ನಿಯವರು ನಡೆಸ್ತಿರೋವಂಥ ಅಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕೆರಿಯರ್ ಬ್ರೇಕ್ ಆಗಿರೋವಂಥವ್ರಿಗೆ, ಲೈಕ್ ಹೌಸ್ ವೈಫ್ ಆಗಿದ್ದೀನಿ, ನಾನು ಮುಂಚೆ ವರ್ಕ್ ಮಾಡಿದ್ದೆ, ಅಥವಾ ನಾನು ಫ್ರೆಷರ್ ಇದ್ದೀನಿ, ರಿಟೈರ್ಡ್ ಪರ್ಸನ್ಸ್ಗಳಿಗೆ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ನನಗೆ ಅಮೌಂಟ್ ಸಾಕಾಗ್ತಾಯಿಲ್ಲ, ಪಾರ್ಟ್ ಟೈಮ್ ಆಗಿ ಬೇಕು ಅನ್ನೋರಿಗೆಲ್ಲ ಇಲ್ಲಿ ಕೆಲಸನ ಕೊಡ್ತಾ ಇದ್ದಾರೆ, ಅಯರಿಂಗ್ನ ಮಾಡ್ತಾ ಇದ್ದಾರೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಬಟ್ ದಿನದಲ್ಲಿ ನೀವು 4 ಅವರ್ ವರ್ಕ್ನ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇರೋದಿಲ್ಲ, ನಿಮಗೆ ಯಾವಾಗ ಆಗುತ್ತೆ ಆಗ ನೀವು ಇಲ್ಲಿ 4 ಅವರ್ಸ್ನ ವರ್ಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪಾರ್ಟ್ ಟೈಮ್ ಆಗಿ ಇಲ್ಲಿ ಅಯರ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಮಾತಾಡಬೇಕು, ಕಾಲ್ಸ್ ಮಾಡಬೇಕು ಅನ್ನೋದು ಏನು ನೆಸೆಸಿಟಿ ಇಲ್ಲ. ಇಲ್ಲಿ ಚಾಟ್ ಮತ್ತು ಇಮೇಲ್ಸ್ ಮಾಡಬೇಕು ಅನ್ನೋದು ಕೂಡ ಇಲ್ಲ. ಸಿಂಪಲ್ ಆಗಿರುವಂಥ ಜಾಬ್ ಆಗಿರುತ್ತೆ. ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ರಿಸರ್ಚ್ ಮಾಡೋವಂಥದ್ದು, ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅಂದರೆ ಇವಾಗ ChatGPT ಮತ್ತು ಗೂಗಲ್ ಆ್ಯಪ್ಸ್, ಈ ರೀತಿಯಾದಂಥ ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅವ್ರು ಕೇಳಿರೋವಂಥ ಟಾಪಿಕ್ ಮೇಲೆ ನೀವು ಸರ್ಚ್ ಮಾಡಬೇಕಾಗಿರುತ್ತೆ. ಅಲ್ಲಿ ಬರುವಂಥ ಇನ್ಫಾರ್ಮೇಷನ್ಸ್ನ ಕಂಪ್ನಿಗೆ ಕಳಿಸ್ಬೇಕಾಗಿರುತ್ತೆ, ಅಥವಾ ಅವ್ರು ಹೇಳಿರೋವಂಥ ಆ್ಯಪ್ಗಳಲ್ಲಿ ನೀವು ಕಾಪಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಅಷ್ಟೇ, ಸಿಂಪಲ್ ಆಗಿರೋವಂಥದ್ದು, ಏನು ಕೂಡ ಎಫರ್ಟ್ ಇಲ್ಲ. ಬರೀ ಸರ್ಚ್ ಮಾಡಿ ಅಲ್ಲಿರುವಂಥ ಇನ್ಫಾರ್ಮೇಷನ್ನ ಕಾಪಿ ಮಾಡಿ ಪೇಸ್ಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ನೀವೇನಾದ್ರು ನಾನು ಜಸ್ಟ್ 10th ಪಾಸ್ ಆಗಿದ್ದೀನಿ ಅಥವಾ 12th ಪಾಸ್ ಆಗಿದ್ದೀನಿ ಎಂದು ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲಿ ನಿಮಗೆ ಹೇಳ್ತಾ ಇಲ್ಲ. ಹಾಗೆ ನೀವು ಫ್ರೆಷರ್ ಆಗಿದ್ದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ಡ್ ಆಗಿದ್ದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ನಿಮಗೆ ಪರ್ ಮಂತ್ 15,000ವರೆಗೂ ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಹಾಗೆ ಇಲ್ಲಿ ನಿಮಗೆ ಕೆಲಸ ಕೊಡ್ತೀನಿ ಅಂತ ಯಾರಾದರೂ ಅಮೌಂಟ್ನ ಕೇಳಿದ್ರೆ ಯಾರಿಗೂ ಕೂಡ ನೀವು 1 ರೂಪಾಯಿ ಕೂಡ ಕೊಡೋವಂಥ ನೆಸೆಸಿಟಿ ಇರೋದಿಲ್ಲ. ಯಾಕಂದರೆ ಇಲ್ಲಿ ಹೈಯರ್ ಮಾಡೋರು ನಿಮ್ಮ ಸ್ಕಿಲ್ಸ್, ನಿಮ್ಮ ರೆಸ್ಯೂಮ್ಸ್ ಹಾಗೆ ನಿಮ್ಮ ಟ್ಯಾಲೆಂಟ್ನ ನೋಡಿ ಹೈಯರ್ನ ಮಾಡ್ತಾರೆ. ಅಮೌಂಟ್ ಕೇಳಿದ್ರೆ ಅದು ಕಂಪ್ಲೀಟ್ಲಿ ಫೇಕ್ ಆಗಿರುತ್ತೆ. ಸೊ ಯಾರಿಗೂ ಕೂಡ 1 ರೂಪಾಯಿ ಕೂಡ ನೀವು ಕೊಡಬೇಡಿ, ಓಕೆನಾ? ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋವಂಥ ಜಾಬ್ ಬಗ್ಗೆ ನಾನು ಇವತ್ತು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಆಲ್ರೆಡಿ ಹೇಳಿರೋ ಹಾಗೆ ಟೆಟೋಯೆಡಾ ಅನ್ನೋ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ಕೆರಿಯರ್ ಬ್ರೇಕ್ ಪ್ರೊಫೆಷ್ನಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು ಕೆರಿಯರ್ ಬ್ರೇಕ್ ಆಗಿದೆ, ನಾನು ವರ್ಕ್ ಮಾಡಿ 3 ಇಯರ್ಸ್ 4 ಇಯರ್ಸ್ ಆಗೋಗಿದೆ, ಅಥವಾ ನಾನು ವರ್ಕೇ ಮಾಡಿಲ್ಲ ಆದರೂ ಕೂಡ ನಾನು ವರ್ಕ್ ಮಾಡಬೇಕಂತ ಇದ್ದೀನಿ ಅಂದರೆ ಇಲ್ಲಿ ನಿಮಗೆ ಕೆಲಸನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ರಿಮೋಟ್ ಜಾಬ್ ಆಗಿರುತ್ತೆ. ಆದರೆ ದಿನದಲ್ಲಿ 4 ಅವರ್ಸ್ ವರ್ಕ್ ಮಾಡಬೇಕು ಅಂತ ಇಲ್ಲಿ ನಿಮಗೆ ಕೇಳ್ತಾ ಇದ್ದಾರೆ. ಜಸ್ಟ್ 6 ಅವರ್ಸ್ ಆಗೋ ಅಷ್ಟೇ ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ಯಾರೆಲ್ಲ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಿದ್ದ ಹಾಗೆ ನಾನು ಹೇಳಿರೋ ಸ್ಟೆಪ್ಸ್ಗಳಲ್ಲಿ ಅಪ್ಲೈನ ಮಾಡಿದರೆ ಆದಷ್ಟು ಬೇಗ ನಿಮಗೆ ಕೆಲಸ ಸಿಗ್ತಾ ಹೋಗುತ್ತೆ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ, ನಾನು ಹೇಳ್ದಾಗೆ ನೀವು ಇಲ್ಲಿ ಅಪ್ಲೈನ ಮಾಡಿ, ಓಕೆನಾ? ಹಾಗೆ ಇಲ್ಲಿ ನಿಮ್ಮ ಮತ್ತೆ ನೋಡಿದ್ರೆ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡ್ತಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ಗೆ ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದಾರೆ, ಓಕೆನಾ? ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಜಾಬ್ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಏನೇನು ಅಂತ ನೋಡಿದ್ರೆ ಜಾಬ್ ರೋಲ್ ಡಿಸ್ಕ್ರಿಪ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದಿಸ್ ಇಸ್ ಅ ಪಾರ್ಟ್ ಟೈಮ್ ರೋಲ್, ರಿಮೋಟ್ ರೋಲ್, ಐಡಿಯಾ ಫಾರ್ ಪ್ರೊಫೆಷನಲ್ಸ್ ಹೂ ಹ್ಯಾವ್ ಟೇಕನ್ ಅ ಕೆರಿಯರ್ ಬ್ರೇಕ್ ಆರ್ ಸೀಕಿಂಗ್ ಟು ಫ್ಲೆಕ್ಸಿಬಲ್ ಅರೇಂಜ್ಮೆಂಟ್ಸ್ ಆಫ್ ಆಪರ್ಚುನಿಟಿ 4 ಅವರ್ಸ್ ಪರ್ ಡೇ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಕೊಡ್ತಾ ಇರೋವಂಥದ್ದು ಪಾರ್ಟ್ ಟೈಮ್ ವರ್ಕ್ ಆಗಿರುತ್ತೆ. ಅದು ವರ್ಕ್ ಫ್ರಮ್ ಹೋಮು. ಯಾರೆಲ್ಲ ಕೆರಿಯರ್ ಬ್ರೇಕ್ ಆಗಿದೆ ಆದರೂ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ಗೆ ಹುಡುಕ್ತಾ ಇದ್ದೀರಾ, ಅದು ದಿನದಲ್ಲಿ 4 ಅವರ್ ವರ್ಕ್ ಮಾಡುವಂಥ ಕೆಲಸ ಆಗಿದ್ದರೆ ಇದು ನಿಮಗೆ ಕೊಡ್ತಾ ಇರೋವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ದ ರೋಲ್ ಇನ್ವಾಲ್ವ್ಸ್ ಸೂಪರ್ವಿಷನ್ ಟೇಕ್ಸ್ ರಿಲ್ಯಾಕ್ಸ್ ಆನ್ ದ ಕಂಪ್ಯೂಟರ್ ಆಪರೇಟಿಂಗ್ ವಿಚ್ ಮೇ ಇನ್ಕ್ಲೂಡ್ಸ್ ರಿಸರ್ಚ್, ಕಂಟೆಂಟ್ ಡೆವಲಪ್ಮೆಂಟ್, ಸ್ಟ್ರೆಸ್ ಟ್ರೈನಿಂಗ್ ಆ್ಯಂಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಕಂಪ್ಯೂಟರ್ ಆಪ್ರೇಟ್ ಮಾಡುವಂಥದ್ದು. ಅಂದರೆ ನಾನು ನಿಮ್ಗೆ ಹೇಳ್ದೆ ಅಲ್ಲ, ಅವ್ರು ಕೊಟ್ಟಿರೋವಂಥ ಟಾಪಿಕ್ಸ್ನ ನೀವು ಸರ್ಚ್ ಮಾಡಿ ಕಂಪ್ಯೂಟರಲ್ಲಿ ಪೇಸ್ಟ್ ಅಥವಾ ಅವ್ರು ಹೇಳಿರೋಂಥ ಆ್ಯಪ್ಗಳಲ್ಲಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಸೊ ನೀವು ಕಂಪ್ಯೂಟರ್ ಆಪ್ರೇಟ್ ಮಾಡೋದಕ್ಕೆ ಬರಬೇಕಾಗಿರುತ್ತೆ. ಹಾಗೆ ರಿಸರ್ಚ್ ಮಾಡಬೇಕಾಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕಂಟೆಂಟ್ ಡೆವಲಪ್ ಮಾಡೋದು ಅಂತ ಹೇಳ್ತಾರೆ. ಸೊ
ಕಂಟೆಂಟ್ ಡೆವಲಪ್ಮೆಂಟ್ ಅಂದರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಸಿಂಪಲ್ ಆಗಿ ಏನಂದರೆ ನಾ ಹೇಳ್ತಲ್ಲ, ಅವ್ರು ಕೊಟ್ಟಿರ್ತಾರೆ ಟಾಪಿಕ್ಕು, ಅದನ್ನು ನೀವು ಸರ್ಚ್ ಮಾಡಿದಾಗ ನಿಮಗೆ ಬರೋಂಥಲ್ಲ ಇನ್ಫಾರ್ಮೇಷನ್ಸ್, ಅದನ್ನು ಅವ್ರಿಗೆ ಕಳಿಸೋದೇ ಕಂಟೆಂಟ್ನ ಡೆವಲಪ್ ಮಾಡೋದು ಅಂತ ಹೇಳಿದ್ದಾರೆ ಅಷ್ಟೇ. ಓಕೆನಾ. ಹಾಗೆ ಇಲ್ಲಿ ಪ್ಲ್ಯಾನಿಂಗ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ಸ್ ಹೇಗೆ ಅದನ್ನು ಹಾಕೋದು ಅನ್ನೋದನ್ನ ನೀವು ಪ್ಲ್ಯಾನಿಂಗ್ ಇರಬೇಕು. ಕ್ವಾಲಿಟಿ ಅಸೈನ್ಮೆಂಟ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಕ್ವಾಲಿಟಿಯಾಗಿ ನಿಮ್ಮ ಲೈಕ್ ರಿಸರ್ಚ್ಗಳು ಇರಬೇಕು, ಸರ್ಚ್ ಮಾಡಿರೋದು ಇರಬೇಕು. ಹೇಗೋ ಸುಮ್ಮನೆ ಏನೋ ಒಂದು ಸರ್ಚ್ ಮಾಡಿರೋ ಹಾಗೆ ಇರಬಾರ್ದು ಅಂತ ಹೇಳ್ತಿದ್ದಾರೆ. ನಿಮಗೆ ಅವರು ಲೈಕ್ ಆನ್ ಬೋರ್ಡಿಂಗ್ ತೊಗೊಳ್ಬೇಕಾದ್ರೆ ಮತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಗೆ ನೀವು ಸರ್ಚ್ ಮಾಡಬೇಕು, ಯಾವ ಆ್ಯಪ್ಗಳಲ್ಲಿ ನೀವು ಸರ್ಚ್ ಮಾಡಬೇಕು, ನಿಮ್ಮ ಸ್ಟೆಪ್ಸ್ ಏನಿರಬೇಕು ಅನ್ನೋದನ್ನ ಅವ್ರು ನಿಮಗೆ ಹೇಳ್ಕೊಡ್ತಾರೆ. ಜೊತೆಗೆ ನಿಮಗೆ ಒಂದು ಕಾಪಿ ಕೂಡ ಕೊಡ್ತಾರೆ. ಓಕೆನಾ. ಫಾರ್ ಎಕ್ಸಾಂಪಲ್, ಈಗ ಆಲ್ರೆಡಿ ಯಾರೋ ಒಬ್ಬರು ಮಾಡಿರ್ತಾರೆ ಅಲ್ವಾ, ಕರೆಕ್ಟಾಗಿರೋ ಅಂಥ ಸ್ಟೆಪ್ಸ್ಗಳಲ್ಲಿ ಫಾಲೋ ಮಾಡಿ ಅದನ್ನು ಕೂಡ ನಿಮಗೆ ಕಳಿಸ್ಕೊಡ್ತಾರೆ ಹೇಗೆ ಮಾಡಬೇಕು ಅನ್ನೋದನ್ನ. ನೀವು ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಕೆಲಸಗಳನ್ನ ನೀವು ಮಾಡ್ತಾ ಹೋಗ್ಬೋದು. ಏನಾರು ಪ್ರಾಬ್ಲಮ್ ಆಯಿತು ಅಂದರೂ ಕೂಡ ಅವ್ರು ನಿಮಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ, ಅಥವಾ ಕಾಲ್, ಇಮೇಲ್, ಚಾಟ್ ಏನೇ ಮಾಡಿದ್ರು ಅವ್ರು ನಿಮಗೆ ರಿಪ್ಲೈ ಮಾಡಿ ಹೆಲ್ಪ್ ಮಾಡಿಕೊಡ್ತಾರೆ. ಓಕೆನಾ. The selected candidates will work collaborating with team and have a opportunity to upskills and continue their meaningful projects ಅಂತ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಹೇಳಿದೆ ಅಲ್ವಾ, ನಿಮ್ಗೆ ಏನೇ ಪ್ರಾಬ್ಲಮ್ ಆದರೂ ಇಲ್ಲಿ ನೀವು ನಿಮ್ಮ ಟೀಮ್ನ ಕನೆಕ್ಟ್ ಆಗ್ಬೋದು. ನೀವೇನಾದ್ರು ಸೆಲೆಕ್ಟ್ ಆಗಿ ನಿಮ್ಮನ್ನ ಕೆಲ್ಸಕ್ಕೆ ತೊಗೊಂಡ್ರು ಅಂದರೆ ನೀವು ಇಲ್ಲಿ ನಿಮ್ಮ ಟೀಮ್ಗಳ ಜೊತೆ ಕೊಲಾಬ್ರೇಟ್ ಮಾಡ್ಕೊತೀರಾ. ಹಾಗೆ ನಿಮ್ಮ ಆಪರ್ಚುನಿಟೀಸ್ ಮತ್ತು ಅಪ್ ಸ್ಕಿಲ್ಸ್ ಕೂಡ ಇಲ್ಲಿ ಮಾಡ್ಕೊತಾ ಹೋಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಸಾರಿ, ಇಲ್ಲಿ ನನ್ನ ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಇಲ್ಲ, ಯಾಕಂದರೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಕೋಲ್ಡ್ ಕಾಫ್ ಇದೆ. ಸೊ ಅಷ್ಟು ಕ್ಲಾರಿಟಿ ಇಲ್ಲ ಅಂದ್ಕೊಳ್ತೀನಿ. ಹಾಗೇನಾದ್ರು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಇದೇ ಕೆಲಸದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿಬಿಡ್ತೀನಿ. ಯಾಕಂದರೆ ಸಿಂಪಲ್ ಆಗಿರೋವಂಥ ಜಾಬ್ ಆಗಿದೆ. ಹೌಸ್ ವೈಫ್ಸ್ಗಳಿಗೆ, ಇವಾಗ ಮದರ್ ಆಗಿದ್ದೀನಿ ಅನ್ನೋರಿಗೆಲ್ಲ ಇದು ತುಂಬ ಬೆಸ್ಟ್ ಆಗಿದೆ. ಸೊ ಜಸ್ಟ್ 6 hours ಆಗಿರೋದ್ರಿಂದ ಜಾಸ್ತಿ ಅಪಾರ್ಚುನಿಟೀಸ್ ಇದೆ. ಬೇಕಾದ್ರೆ ನಾನು ಇನ್ನೊಂದು ವಿಡಿಯೋ ಕ್ಲಿಯರಾಗಿ ಕೂಡ ಮಾಡಿ ಕಳಿಸ್ತೀನಿ. ಸೊ ಕಮೆಂಟ್ ಮಾಡಿ. ಓಕೆನಾ. ಇನ್ನು ಇಲ್ಲಿ ಕ್ವಾಲಿಫಿಕೇಷನ್ಸ್ ನೀವು ನೋಡಿದ್ರೆ ಪ್ರೊಫೆಷ್ನಲ್ ಇನ್ ಆರ್ಗನೈಸಿಂಗ್, ಪ್ಲ್ಯಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಪ್ಲ್ಯಾನಿಂಗ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾರೆ. ಅವರೊಂದು ಟಾಪಿಕ್ ಕೊಟ್ಟಾಗ ನೀವು ಜಸ್ಟ್ ಏನೋ ಒಂದು ಸರ್ಚ್ ಮಾಡಿ ಅಲ್ಲಿ ಏನು ಕೊಟ್ಟಿರ್ತಾರೆ. ಫಾರ್ ಚಾಟ್ ಜಿಪಿಟಿಲಿ ನೀವು ಸರ್ಚ್ ಮಾಡಿದ್ರೆ ನೀವು ಚಾಟ್ ಮಾಡಿರೋದನ್ನು ಸೇರಿಸಿ ಅದು ಕಮ ಹಾಕ್ಬಿಟ್ಟು ಕೆಲವೊಂದು ಇನ್ಫಾರ್ಮೇಷನ್ಸ್ನ ಕೊಡುತ್ತೆ. ಹಾಗಂತ ನೀವು ಫುಲ್ ಹಾಗೆ ಕಾಪಿ ಮಾಡಿ ಪೇಸ್ಟ್ ಮಾಡುವಂಥದ್ದಲ್ಲ. ನೀವು ಹಾಕಿರೋವಂಥ ಇನ್ಫಾರ್ಮೇಷನ್, ಅನ್ವಾಂಟೆಡ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ಎರೇಸ್ ಮಾಡಿ ಬೇಕಾಗಿರೋದನ್ನ ಮಾತ್ರ ಪೇಸ್ಟ್ ಮಾಡುವಂಥ ನಾಲೆಡ್ಜ್ ಇರಬೇಕು ನಿಮಗೆ ಅಂತ ಹೇಳ್ತಿದ್ದಾರೆ. ಆರ್ಗನೈಸ್ಡ್ ಆಗಿರಬೇಕು. ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಇನ್ಫಾರ್ಮೇಷನ್ ಇರಬೇಕು. ಫಸ್ಟ್ ಸ್ಟೆಪ್ ಎಲ್ಲೋ ಇದೆ, ಸೆಕೆಂಡ್ ಸ್ಟೆಪ್ ಎಲ್ಲೋ ಇದೆ ಅನ್ನೋ ರೀತಿ ಇರಬಾರ್ದು ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಹೇಗೆ ಸರ್ಚ್ ಮಾಡೋದು, ಇನ್ಫಾರ್ಮೇಷನ್ನ ಹೇಗೆ ಓದೋದು ಅನ್ನೋದು ಗೊತ್ತೇ ಇರುತ್ತೆ. ಅದ್ರ ಪ್ರಕಾರ ನೀವು ಇಲ್ಲಿ ಕೆಲಸನ ಮಾಡ್ತಾ ಹೋಗ್ಬೋದು. ನಿಮ್ಗೇನಾದ್ರು ಡೌಟ್ ಇದೆ, ನಿಮಗೆ ಬರ್ತಾ ಇಲ್ಲ ಅಂದರೆ ನಿಮ್ಮ ಟೀಮ್ ಮೆಂಬರ್ಸ್ ಇರ್ತಾರೆ ಅಲ್ವಾ, ಅವ್ರ ಹತ್ರ ಕೂಡ ನೀವು ಹೆಲ್ಪ್ನ ತೊಗೊಬೋದು ಅಂತ ಆಲ್ರೆಡಿ ಹೇಳಿದ್ದಾರೆ. ಹಾಗೆ ಇಲ್ಲಿ ಸ್ಟ್ರಾಂಗ್ ಸ್ಕಿಲ್ಸ್ ಇನ್ ರಿಸರ್ಚಿಂಗ್, ಇನ್ಫಾರ್ಮೇಷನ್ ಗ್ಯಾದರಿಂಗ್ ಆ್ಯಂಡ್ ಅನಲೈಸಿಂಗ್ ಅಂತ ಹೇಳಿದ್ದಾರೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ನಿಮ್ಮ ಕೆಲಸ ಇಲ್ಲಿ ಏನಾಗಿರುತ್ತೆ ಅಂದರೆ ಅವ್ರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ನ ರಿಸರ್ಚ್ ಮಾಡಬೇಕಾಗಿರುತ್ತೆ, ಇನ್ಫಾರ್ಮೇಷನ್ ಗ್ಯಾದರ್ ಮಾಡಬೇಕಾಗಿರುತ್ತೆ, ಅನಲೈಸ್ ಮಾಡಬೇಕಾಗಿರುತ್ತೆ. ಅನಲೈಸ್ ಅಂದರೆ ಏನಿಲ್ಲ, ನಾನು ಹೇಳ್ದೆ ಅಲ್ವಾ, ಇರೋವಂಥ ಇನ್ಫಾರ್ಮೇಷನ್, ಕೊಟ್ಟಿರೋವಂಥ ಇನ್ಫಾರ್ಮೇಷನಲ್ಲಿ ಯಾವುದು ಬೇಕೋ ಅದನ್ನು ಮಾತ್ರ ಕಾಪಿ ಪೇಸ್ಟ್ ಮಾಡೋಷ್ಟು ನಿಮಗೆ ಗೊತ್ತಿರಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗೆ ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರೈಟಿಂಗ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳ್ತಾರೆ. ನಿಮಗೆ ತುಂಬ ಚೆನ್ನಾಗಿ ಬರೆಯೋದಕ್ಕೆ ಮತ್ತು ಓದೋದಕ್ಕೆ, ಕಮ್ಯುನಿಕೇಟ್ ಮಾಡೋದಕ್ಕೆ ಬರಬೇಕು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನಿಮಗೆ ಇಂಗ್ಲೀಷ್ ಮಸ್ಟ್ ಆಗಿರುತ್ತೆ. ಓಕೆನಾ. ಕೆಲವೊಂದು ಸಲ ಕನ್ನಡದಲ್ಲೂ ಪ್ರಾಜೆಕ್ಟ್ಸ್ ಕೊಡ್ತಾರೆ. ನೀವು ಅಪ್ಲೈ ಮಾಡುವಂಥವ್ರು ಅಪ್ಲೈನ ಮಾಡಿ, ಕನ್ನಡ ಭಾಷೆಯಲ್ಲಿ ಹುಡುಕ್ತಾ ಇರೋವಂಥವ್ರು ಪ್ರಾಜೆಕ್ಟ್ಸ್ಗಳಿದ್ದಾಗ ಅಥವಾ ನೆಸೆಸಿಟಿ ಇದ್ದಾಗ ಅವ್ರು ನಿಮಗೆ ಹೇಳ್ತಾ ಹೋಗ್ತಾರೆ. ಇಲ್ಲಾಂದರೆ ಇದು ನಾನು ಕಂಪ್ಲೀಟಾಗಿ ಈ ಪಾಯಿಂಟ್ಸ್ನ ಹೇಳಿದ್ಮೇಲೆ ಕನ್ನಡ ಭಾಷೆಯಲ್ಲಿ ಹುಡುಕ್ತಾ ಇರೋರು ಹೇಗೆ ಇದು ಕೆಲಸನ ಮಾಡ್ಬೋದು ಅನ್ನೋದು ಕೂಡ ನಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆರ್ ಕೊಲಾಬ್ರೇಟ್ ವಿತ್ ರಿಮೋಟ್ ಟೀಮ್ ಅಂತ ಹೇಳಿದ್ದಾರೆ. ಸೊ ಇಂಡಿಪೆಂಡೆಂಟ್ ಆಗಿ ನೀವು ವರ್ಕ್ ಮಾಡಬೇಕು. ಯಾರು ಕೂಡ ನಿಮ್ಮ ಆಯ್ತಾ ಏನು ಮಾಡ್ತಾ ಇದ್ದೀರಾ ಅಂತ ನೋಡ್ದಂಗೆ ಅವ್ರು ಕೊಟ್ಟಿರೋಂಥ ಟಾಪಿಕ್ಗಳ ಬಗ್ಗೆ ಅಥವಾ ಅವ್ರು ಕೊಟ್ಟಿರೋಂಥ ಪ್ರಾಜೆಕ್ಟ್ಸ್ನ ನೀವು ಕಂಪ್ಲೀಟ್ ಮಾಡಿ ಕೊಡೋದಕ್ಕೆ ಹಾಕಬೇಕು. ಮನೆಯಿಂದ ಮಾಡ್ತಾ ಇರೋ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಟೆಕ್ಸೆ ವಿತ್ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ರಾಜೆಕ್ಟ್ ಕೊಲಾಬ್ರೇಟಿಂಗ್ ಟೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಇವಾಗ ಗೂಗಲ್, ಚಾಟ್ ಜಿಪಿಟಿ ಈ ರೀತಿಯಾದಂಥ ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಿಮಗೆ
ಇಲ್ಲಿ ರಿಸರ್ಚ್ನ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನ ಆನ್ ಬೋರ್ಡಿಂಗ್ ತೊಗೊಳ್ಬೇಕಾದ್ರೂ ಕೂಡ ಅವ್ರು ಯಾವ ಆ್ಯಪ್ಸ್ಗಳನ್ನ ಯೂಸ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತಾರೆ. ಓಕೆನಾ. ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಥಿಂಕಿಂಗ್ ಎಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಹಾಗೆ ಥಿಂಕಿಂಗ್ ಎಬಿಲಿಟಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನಾದ್ರು ಸರ್ಚ್ ಮಾಡಬೇಕಾದ್ರೆ ನಿಮ್ಗೆ ಟಾಪಿಕ್ಸ್ಗಳ ಬಗ್ಗೆ ಬರ್ತಾ ಇಲ್ಲ ಅಥವಾ ಆನ್ಸರ್ಸ್ ತೋರಿಸ್ತಾ ಇಲ್ಲ ಅಂದರೆ ಬೇರೆ ರೀತಿಯಲ್ಲಿ ಹೇಗೆ ಟೈಪ್ ಮಾಡೋದು ಅಥವಾ ಸರ್ಚ್ ಮಾಡೋದು ಅನ್ನೋದು ಇರಬೇಕು. ಆ ರೀತಿ ಆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಹಾಕಬೇಕು. ಥಿಂಕ್ ಮಾಡುವಂಥ ಎಬಿಲಿಟಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ಪ್ರಿಫರ್ ಎಕ್ಸ್ಪೀರಿಯನ್ಸ್ಡ್ ಇನ್ ರಿಲೇಟೆಡ್ ಫೀಲ್ಡ್ ಆರ್ ಇಂಡಸ್ಟ್ರೀಸ್ ಆ್ಯಂಡ್ ಅಡ್ವಾನ್ಸ್ ಅಂತ ಹೇಳಿದ್ದಾರೆ. ಸೊ ಇದೇ ರೀತಿಯಾದಂಥ ಫೀಲ್ಡ್ಸಲ್ಲಿ ನೀವೇನಾದ್ರು ಆಲ್ರೆಡಿ ವರ್ಕ್ ಮಾಡಿದ್ರಿ ಅಂದರೆ ಅದು ನಿಮಗೆ ಪ್ಲಸ್ ಆಗುತ್ತೆ. ಅಂದರೆ ನೆಸೆಸಿಟಿ ಇಲ್ಲ, ಪ್ಲಸ್ ಆಗುತ್ತೆ, ಅಡ್ವಾನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಕಮ್ಯುನಿಕೇಟ್ ಅಂಡ್ ಎಬಿಲಿಟಿ ಟು ವರ್ಕ್ ಆನ್ ಅ ಪಾರ್ಟ್ ಟೈಮ್ ಬೇಸ್ 4 hours ಡೈಲಿ ಫಾರ್ ಅ ರಿಮೋಟ್ ಸೆಟ್ಟಿಂಗ್ ಅಂತ ಹೇಳಿದ್ದಾರೆ. ಅಂದರೆ ಕಮ್ಯುನಿಕೇಟ್ ಟು ಆ್ಯಂಡ್ ಎಬಿಲಿಟಿ ಟು ವರ್ಕ್ ಪಾರ್ಟ್ ಟೈಮ್ ಅಂದರೆ ಇಲ್ಲಿ ಪಾರ್ಟ್ ಟೈಮಿಗೆ ಮಾತ್ರ ಕೆಲಸನ ಕೊಡ್ತಾ ಇದ್ದಾರೆ. ಫುಲ್ ಟೈಮ್ ಇಲ್ಲಿ ನಿಮಗೆ ಕೆಲಸ ಇರೋದಿಲ್ಲ. ಬರೀ ದಿನದಲ್ಲಿ 4 hour ನೀವು ವರ್ಕ್ ಮಾಡಬೇಕಾಗಿರುತ್ತೆ. ಓಕೆನಾ. 4 hours ಡೈಲಿ ನೀವು ವರ್ಕ್ ಮಾಡಬೇಕಾಗಿರುತ್ತೆ. ಅದು ಕೂಡ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ನಿಮ್ಗೆ ಇರ್ಬೇಕಾಗಿರೋಂಥ ಇನ್ಫಾರ್ಮೇಶನ್. ಹಾಗೆ ನೀವು ಏನು ವರ್ಕ್ ಮಾಡಬೇಕು ಅನ್ನೋದು ಇನ್ಫಾರ್ಮೇಶನ್ ಆಯ್ತು. ಈಗ ನೀವೇನಾದ್ರು ಕನ್ನಡ ಭಾಷೆಯಲ್ಲಿ ನಾನು ಕೆಲಸನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ಗೂಗಲ್ ಅಲ್ಲಿ ಅಥವಾ ChatGPT ನೀವು ನಿಮ್ಮ ಲ್ಯಾಂಗ್ವೇಜ್ ನ ಚೇಂಜ್ ಮಾಡ್ಕೊಬಹುದು. ಸೊ ಇಂಗ್ಲಿಷ್ ಅಲ್ಲಿ ಬರುವಂತದ್ನ ನೀವು ಕನ್ನಡದಲ್ಲಿ ಚೇಂಜ್ ಮಾಡ್ಕೊಳ್ಬೋದು ಅಲ್ವಾ. ಆ ಥರ ಲ್ಯಾಂಗ್ವೇಜ್ನ ಚೇಂಜ್ ಮಾಡಿಕೊಂಡು ಅವ್ರು ಕೊಟ್ಟಿರುವಂಥ ಟಾಪಿಕ್ನ ನೀವು ಹಾಕಿದ್ರೆ ನಿಮಗೆ ಕನ್ನಡದಲ್ಲೇ ಅದು ಇನ್ಫಾರ್ಮೇಶನ್ನ ಕೊಡುತ್ತೆ. ಅದು ಕನ್ನಡದಲ್ಲಿ ಇನ್ಫಾರ್ಮೇಶನ್ ಕೊಟ್ಟ ಮೇಲೆ ನೀವು ಓದ್ಕೊಳ್ಳಿ. ಓಕೆನಾ. ಅದು ಏನೇನ ಚೇಂಜಸ್ ಮಾಡಬೇಕು, ಯಾವ್ದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದನ್ನೆಲ್ಲ ಒಂದ್ ಕಡೆ ಕಾಪಿ ಮಾಡಿ, ಇವಾಗ ಫೋನ್ಗಳಲ್ಲಿ ನೋಟ್ ಪ್ಯಾಡ್ ಅನ್ನೋ ಆಪ್ಷನ್ ಆ್ಯಪ್ಗಳು ಕೂಡ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನೀವು ಪೇಸ್ಟ್ ಮಾಡ್ಕೊಳ್ಳಿ, ಅರೇಂಜ್ ಮಾಡ್ಕೊಂಡು ಮತ್ತೆ ಅದನ್ನ ಕಾಪಿ ಪೇಸ್ಟ್ ಮಾಡಿ ChatGPTಗೆ ಇದನ್ನ ಇಂಗ್ಲಿಷ್ ಅಲ್ಲಿ ಕನ್ವರ್ಟ್ ಮಾಡ್ಕೊಡಿ ಅಂತ ನೀವು ಟೈಪ್ ಮಾಡ್ಬೋದು. ಸೊ ಕನ್ನಡದಲ್ಲಿ ಇರುವಂತದ್ದು ನಿಮ್ಗೆ ಇಂಗ್ಲಿಷ್ ಅಲ್ಲಿ ಬರುತ್ತೆ. ಓಕೆನಾ. ಇಲ್ಲಿ ನಿಮ್ಗೆ ಕನ್ನಡ ಭಾಷೆಯಲ್ಲಿ ಕೆಲಸ ಮಾಡಿದಾಗೂ ಆಗುತ್ತೆ, ಕಂಪ್ನಿಯವ್ರಿಗೆ ಇಂಗ್ಲಿಷ್ ಅಲ್ಲಿ ಇನ್ಫಾರ್ಮೇಶನ್ ಸಿಕ್ತಾಗೂ ಆಗಿರುತ್ತೆ. ಇನ್ನ ಒಂದ್ ಚಾನ್ಸಸ್ ಏನಿದೆ ಅಂದ್ರೆ ಕಂಪ್ನಿಯವರು ಕನ್ನಡದಲ್ಲೇ ಇನ್ಫಾರ್ಮೇಶನ್ಸ್ ಬೇಕು ಅಂತ ಕೂಡ ಕೇಳ್ತಾರೆ ಕೆಲವೊಂದ್ಸಲ. ಇವಾಗ ಬುಕ್ಗಳಿಗೆ ಅವರು ಪ್ರಿಫರ್ ಮಾಡ್ತಾ ಇದ್ರು ಅಥವಾ ನ್ಯೂಸ್ ಪೇಪರ್ಗಳಿಗೆ ಪ್ರಿಫರ್ ಮಾಡ್ತಾ ಇದ್ರು ಅಂದ್ರೆ ಕನ್ನಡ ಭಾಷೆಯಲ್ಲೂ ಇನ್ಫಾರ್ಮೇಶನ್ಸ್ ನ ತಗೊಂಡ್ಬೇಕಂತ ಕೇಳ್ತಾರೆ. ಅಂತ ಪ್ರಾಜೆಕ್ಟ್ಸ್ ಗಳನ್ನ ನೀವಿಲ್ಲಿ ಚೂಸ್ ಮಾಡ್ಕೊಳ್ಬಹುದು. ಓಕೆನಾ. ಇಲ್ಲಿ ನಾನು 2 ಆಪ್ಷನ್ ಕೊಟ್ಟಿದ್ದೀನಿ ನಿಮ್ಗೆ ಯಾವ ರೀತಿಯಲ್ಲಿ ಆಗುತ್ತೆ ಆ ರೀತಿ ನೀವು ವರ್ಕ್ ನ ಮಾಡ್ಬೋದು. ಯಾಕಂದ್ರೆ ಸಿಂಪಲ್ ಆಗಿರುವಂತ ವರ್ಕ್ ಕನ್ನಡ ಭಾಷೆಯಲ್ಲಿ ಬೇಕು ಅನ್ನೋರು ಕೂಡ ಇಲ್ಲಿ ವರ್ಕ್ ನ ಮಾಡ್ಬೋದು. ಯಾಕಂದ್ರೆ ಯಾರು ನಿಮ್ಗೆ ಬಾಸ್ ಇರೋದಿಲ್ಲ, ತುಂಬಾ ಪ್ರೆಷರ್ ಮಾಡ್ತಾರೆ ಅನ್ನೋದಿಲ್ಲ. ನೀವು ತಗೊಂಡಿರುವಂತ ಪ್ರಾಜೆಕ್ಟ್ಸ್ ನ ನೀವು ದಿನದಲ್ಲಿ 4 hour ಯಾವಾಗಾದ್ರು ವರ್ಕ್ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡಿದ್ರೆ ಮುಗಿಯುತ್ತೆ, ಯಾರು ನಿಮ್ನೇನು ಕೇಳೋದಿಲ್ಲ. ಸೊ ಕನ್ನಡ ಭಾಷೆ ಬರುತ್ತೆ ಅನ್ನೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು, ಕೆಲಸ ಮಾಡ್ಬೋದು ಅನ್ನೋದ್ರಿಂದ ನಾನು ನಿಮ್ಗೆ ಈ ಆಪ್ಷನ್ ನ ಕೊಡ್ತಾ ಇದ್ದೀನಿ. ಯೂಸ್ ಮಾಡ್ಕೊಳೋ ಇಂಟ್ರೆಸ್ಟ್ ಇದ್ರೆ ನೀವಿಲ್ಲಿ ಯೂಸ್ ನ ಮಾಡ್ಕೊಳ್ಬಹುದು. ಓಕೆನಾ. ಇನ್ನು ನೀವಿಲ್ಲಿ ನೋಡ್ತಾ ಇದ್ರೆ ಈ ಕಂಪ್ನಿಗೆ 4824 ಫಾಲೋವರ್ಸ್ ಇದೆ. ಅದು ಬರೇ ಲಿಂಕ್ಡ್ ಇನ್ ಪ್ರೊಫೈಲ್ ಅಲ್ಲಿ ಮಾತ್ರ, ಅದೇನಷ್ಟು ನಿಮ್ಗೆ ನೆಸೆಸಿಟಿ ಇಲ್ಲ, ಜಸ್ಟ್ ಒಂದು ಸಲ ತೋರಿಸ್ದೆ ಅಷ್ಟೇ. ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಶನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದು ನೋಡಿದ್ರೆ ಇಲ್ಲಿ ಈಸಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗಿರುತ್ತೆ. ಅದಾದ್ಮೇಲೆ ಇಲ್ಲಿ ರಿಸರ್ಚ್ ದ ಕಂಪ್ಯೂಟರ್ ಈ ರೀತಿಯಾದಂತ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಕಂಟಿನ್ಯೂ ಅಪ್ಲೈ ಅನ್ನೋದನ್ನ ಕೇಳ್ಬೇಕಾಗಿರುತ್ತೆ. ಇಲ್ಲಿ ಏನ್ ಕೇಳ್ತಾ ಇದಾರೆ ಅಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳ್ದೆ ಅಲ್ವಾ ಏನ್ ನೀವ್ ಕೆಲಸ ಮಾಡ್ಬೇಕು ಅನ್ನೋದ ಅದನ್ನ ಇಲ್ಲಿ ಕೇಳ್ತಾ ಇದಾರೆ. ಅದಾದ್ಮೇಲೆ ಇಲ್ಲಿ ನೀವು ಮತ್ತೆ ನೆಕ್ಸ್ಟ್ ನ ಕೊಡ್ಬೇಕಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಜಸ್ಟ್ ನಿಮ್ಮ ನಂಬರ್, ನಿಮ್ಮ ನೇಮ್ ಕೇಳಿರುತ್ತೆ, ಅದನ್ನ ನೀವು ನೆಕ್ಸ್ಟ್ ಕೊಟ್ರೆ ಈ ರೀತಿಯಾದಂತ ಇಂಟರ್ಫೇಸ್ಗೆ ಕರ್ಕೊಂಡ್ ಬರುತ್ತೆ. ಇಲ್ಲಿ ನಿಮ್ಮ ರೆಸ್ಯೂಮ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ರೆ ಈ ರೀತಿ ತೋರಿಸುತ್ತೆ, ಇಲ್ಲ ಅಂದ್ರೆ ಅಪ್ಲೋಡ್ ರೆಸ್ಯೂಮ್ ಅನ್ನೋ ಆಪ್ಷನ್ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಯಾವ್ದಿರುತ್ತೆ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿ. ಸೊ ಲೈಕ್ ಇಂಪ್ರೆಷನ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇಲ್ಲ ನಿಮ್ಮ ಇರುವಂತ ರೆಸ್ಯೂಮೆ ಅಪ್ಡೇಟೆಡ್ ಇದೆ ನನಗೆ ಓಕೆ ಅಂದ್ರೆ ಜಸ್ಟ್ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಅದಾದ್ಮೇಲೆ ಇಲ್ಲಿ ನಿಮ್ಗೆ ಕೆಲವೊಂದು ಕ್ವೆಶನ್ಸ್ ನ ಕೇಳುತ್ತೆ, ಅದಕ್ಕೆ ಕರೆಕ್ಟ್ ಆದಂತ ಆನ್ಸರ್ಸ್ ನ ನೀವು ಆಗ್ತಾ ಹೋಗ್ಬೇಕಾಗಿರುತ್ತೆ. ಡ್ಯೂ ಹ್ಯಾವ್ ಅ ಲ್ಯಾಪ್ಟಾಪ್ ಅಂಡ್ ಸ್ಟ್ಯಾಂಡರ್ಡ್ ಇಂಟರ್ನೆಟ್ ಕನೆಕ್ಷನ್ ಅಂತ ಕೇಳ್ತದೆ. ಸೊ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಮತ್ತೆ ಇಂಟರ್ನೆಟ್ ಕನೆಕ್ಷನ್ ಇದೆಯಾ ಅಂತ ಕೇಳಿದೆ. ಯಾಕಂದ್ರೆ ಆಲ್ರೆಡಿ ಅಲ್ಲಿ ಹೇಳಿರೋಕೆ ನೀವು ಕಂಪ್ಯೂಟರ್ ಆಪರೇಟ್ ಮಾಡಕ್ ಬರ್ಬೇಕು ಅಂತ. ಯಾಕಂದ್ರೆ ಸರ್ಚ್ ಮಾಡ್ಬೇಕಾದ್ರೆ ಕಾಪಿ ಪೇಸ್ಟ್ ಮಾಡ್ಬೇಕಾದ್ರೆ ಮೊಬೈಲ್ಗಿಂತ
ಕಂಪ್ಯೂಟರಲ್ಲಿ ಚೆನ್ನಾಗಿ ಮಾಡ್ಬೋದು ಅಂತ ಅವರು ಇದನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಮತ್ತೆ ಸರ್ಚ್ ಮಾಡೋದಕ್ಕೆ ನೆಟ್ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಇಂಟರ್ನೆಟ್ ಕನೆಕ್ಷನ್ ಇದೆಯಾ ಅಂತ ಕೇಳಿದೆ. ಸೊ ಜಸ್ಟ್ ಎಸ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಅಕಸ್ಮಾತ್ ಇಲ್ಲ ಅಂದ್ರೆ ಜಸ್ಟ್ ಎಸ್ ಅಂತ ಕೊಡಿ. ಸೊ ಆಮೇಲೆ ಬೇಕಾದ್ರೆ ನೀವು ಅರೇಂಜ್ ಮಾಡ್ಕೊಬಹುದು, ಅಥವಾ ಸ್ವಲ್ಪ ನಾನು ಎಫರ್ಟ್ ಹಾಕಿ ಮೊಬೈಲಲ್ಲೇ ಮಾಡ್ತೀನಿ ಅಂದ್ರೆ ಮೊಬೈಲಲ್ಲೇ ಮಾಡ್ಬೋದು. ಓಕೆನಾ, ನಾನು ಈ ಟಿಪ್ ನ ಕೊಡ್ಬಾರ್ದು, ಬಟ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದ್ರೆ ಸಾಕಷ್ಟು ಜನ ಸರ್ಚ್ ಮಾಡ್ತಿದ್ರ, ಹೌಸ್ ವೈಫ್ಸ್, ರಿಟೈರ್ಡ್ ಪರ್ಸನ್ ಸರ್ಚ್ ಮಾಡ್ತಾ ಇರ್ತೀರಾ. ಸೊ ಇದೊಂದು ಪಾಯಿಂಟ್ ನ ಕೊಡ್ತೀನಿ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಯಾರಾದ್ರೂ ಇರುತ್ತೆ ಅಲ್ಲ ಲ್ಯಾಪ್ಟಾಪ್ ಅಥವಾ ಇಂಟರ್ನೆಟ್ ಕನೆಕ್ಷನ್, ಲೈಕ್ ಕಂಪ್ನಿಯವರು ಕೇಳಲ್ಲ, ಅಕಸ್ಮಾತ್ ಕೇಳಿದ್ರು ಅಂದ್ರೆ ಅವ್ರ ಹತ್ರ ಇರುವಂತದ್ನ ಜಸ್ಟ್ ಫೋಟೋ ತೆಗ್ದಿ ಅವ್ರಿಗೆ ಸೆಂಡ್ ಮಾಡಿ. ಓಕೆನಾ, ಕೇಳಲ್ಲ, ಅಕಸ್ಮಾತ್ ಕೇಳಿದ್ರೆ ಅಂತ ನನಗೆ ಒಂದು ಟಿಪ್ ಕೊಡ್ತಾ ಇದ್ದೀನಿ ಅಷ್ಟೇ. ಅದಾದ್ಮೇಲೆ ಆರ್ ಯು ಕಂಫರ್ಟಬಲ್ ವರ್ಕಿಂಗ್ 4 hours ಡೈಲಿ ವಿತ್ ಇನ್ 8 AM to 8 PM ಅಂತ ಹೇಳ್ತಿದ್ದಾರೆ. ಸೊ ನೀವು ಇಲ್ಲಿ ದಿನದಲ್ಲಿ 4 ಅವರ್ ವರ್ಕ್ ಮಾಡ್ಬೇಕು ಅಂತ ಗೊತ್ತಿತ್ತಲ್ವಾ. ಟೈಮಿಂಗ್ಸ್ ಏನಿರುತ್ತೆ ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆ ಇಷ್ಟ್ರ ಒಳಗೆ ನೀವು 4 ಅವರ್ ವರ್ಕ್ ಮಾಡ್ಬೇಕಾ ಅಂತ ಕೇಳ್ತಾ ಇದ್ರೆ. ಸೊ ಎಸ್ ಅಂತ ಕೊಡಿ. ಓಕೆನಾ, ಅದ್ ಎಲ್ಲಾರು ಮಾಡ್ಬೋದು. ಸೊ ಎಸ್ ಅಂತ ಕೊಡಿ. ಓಕೆನಾ, ಆರ್ ಯು ಕಂಫರ್ಟಬಲ್ ವಿತ್ 4K ಫಿಕ್ಸ್ಡ್ ಸ್ಯಾಲರಿ ಪ್ಲಸ್ ಇನ್ಸೆಂಟಿವ್ಸ್ ಬೇಸ್ಡ್ ಪೇಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರು ನಿಮ್ನ ಟ್ರಿಕಿ ಕ್ವಶನ್ ಕೇಳ್ತಾ ಇದಾರೆ. ಏನಂದ್ರೆ 4,000 ತಿಂಗಳಿಗೆ ಸಂಬಳ ಕೊಡ್ತೀವಿ, ಪ್ಲಸ್ ಇನ್ಸೆಂಟಿವ್ ಬೋನಸ್ ಕೂಡ ಇರುತ್ತೆ, ಪೇ ಔಟ್ ಮಾಡ್ತಾ ಇರ್ತೀವಿ, ಅದು ನಿಮ್ಗೆ ಓಕೆನಾ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಗೆ ಓಕೆ ಇದ್ರು ಓಕೆ ಅಂತ ಕೊಡ್ಬೋದು. ಕೆಲವೊಂದ್ಸಲ ಪ್ರಾಜೆಕ್ಟ್ ವೈಸ್ ಅವರು ಜಾಸ್ತಿ ಕೂಡ ಕೊಡ್ತಾ ಹೋಗ್ತಾ ಇದಾರೆ ಅಂತ ನಾನು ರೇಟಿಂಗ್ ಅಲ್ಲಿ ನೋಡಿದ್ದು. ಸೊ ಎಸ್ ಅಂತಾನೆ ಕೊಡಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಆಮೇಲೆ ಅವರು ಪೇ ಔಟ್ ನ ಜಾಸ್ತಿ ಮಾಡ್ತಾರೆ, ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದ್ರೆ ಜಾಸ್ತಿನೇ ಪೇ ಮಾಡ್ತಾರೆ. ಓಕೆನಾ, ಆರ್ ಯು ಕರೆಂಟ್ಲಿ ಆನ್ ಅ ಕೆರಿಯರ್ ಬ್ರೇಕ್ ಅಂತ ಕೇಳ್ತಾ ಇದೆ. ಸೊ ನೀವೇನಾದ್ರು ಕೆರಿಯರ್ ಬ್ರೇಕ್ ಅಲ್ಲಿ ಇದ್ದೀರಾ ಆಲ್ರೆಡಿ ಅಂತ ಕೇಳ್ತದೆ. ಎಸ್ ಅಂದ್ರೆ ಎಸ್ ಅಂತ ಕೊಡಿ, ನೋ ಅಂದ್ರೆ ನೋ ಅಂತ ಕೊಡಿ. ಆದಷ್ಟು ಎಸ್ ಅಂತಾನೆ ಕೊಡಿ, ಯಾಕಂದ್ರೆ ಕೆರಿಯರ್ ಬ್ರೇಕ್ ಅಲ್ಲಿ ಇರೋರ್ಗೆ ಇವರು ಪ್ರಿಫರ್ ಜಾಸ್ತಿ ಮಾಡ್ತಾ ಇರೋದು. ಸೊ ಎಸ್ ಅಂತ ಕೊಡಿ. ಆರ್ ಯು ಅವೈಲಬಲ್ ಟು ಜಾಯಿನ್ ಇಮಿಡಿಯೇಟ್ಲಿ ಅಂತ ಕೇಳ್ತಾ ಇದೆ. ಸೊ ಎಸ್ ಅಂತಾನೆ ಕೊಡಿ. ನೀವು ಇಮಿಡಿಯೇಟ್ ಆಗಿ ಜಾಯಿನ್ ಆಗೋದಕ್ಕಾಗತ್ತಾ ಅಂತ ಕೇಳಿದ್ದಾರೆ. ಸೊ ಎಸ್ ಅಂತಾನೆ ಕೊಡಿ. ಇದಾದ್ಮೇಲೆ ಇಲ್ಲಿ ರಿವ್ಯೂ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಎಲ್ಲ ಅದು ಮತ್ತೆ ತೋರಿಸುತ್ತೆ. ಅಕಸ್ಮಾತ್ ನೀವು ಎಡಿಟ್ ಮಾಡ್ಬೇಕಂದ್ರೆ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಯಾವ ಆನ್ಸರ್ ನ ನೀವು ಎಡಿಟ್ ಮಾಡ್ಬೇಕು ಅದನ್ನ ನೀವು ಎಡಿಟ್ ನ ಮಾಡ್ಕೊಬಹುದು. ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಜಸ್ಟ್ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಬ್ಮಿಟ್ ಆಗುತ್ತೆ. ಓಕೆನಾ, ಸಬ್ಮಿಟ್ ಆದ್ಮೇಲೆ ಇಲ್ಲಿ ನಿಮ್ಗೆ ಈ ರೀತಿಯಾದಂತ ಇಂಟರ್ಫೇಸ್ ಬರುತ್ತೆ. ಜಸ್ಟ್ ಅ ಮಿನಿಟ್, ಇಲ್ಲಿ ಸ್ವಲ್ಪ ಲೋಡ್ ಆಗ್ತದೆ. ಓಕೆ, ಇದಾದ್ಮೇಲೆ ಇಲ್ಲಿ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸೆಂಟ್ ಅಂತ ಕೊಟ್ಟಿದೆ. ಸೊ ಇಷ್ಟಾದ್ರೆ ನಿಮ್ಮ ಅಪ್ಲಿಕೇಶನ್ ಸೆಂಡ್ ಆಗಿರುತ್ತೆ. ಇದಾದ್ಮೇಲೆ ನೀವು ಕೊಟ್ಟಿರುವಂತ ಇಮೇಲ್ ಅಥವಾ ಮೊಬೈಲ್ ನಂಬರ್ಗೆ ಕಂಪ್ನಿ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ. ಆದಷ್ಟು ನಿಮ್ಮ ಸ್ಪ್ಯಾಮ್ ಲಿಸ್ಟ್ ಗಳನ್ನು ಚೆಕ್ ಮಾಡ್ತಾರೆ ಇಮೇಲ್ ಅಲ್ಲಿ. ಹಾಗೆ ಮೊಬೈಲ್ ನಂಬರ್ ಅಲ್ಲಿ ಯಾರಾದ್ರೂ ಅನ್ನೋನ್ ನಂಬರ್ ಇಂದ ಕಾಲ್ ಬಂದ್ರೆ ಆನ್ಸರ್ ಮಾಡಿ ಕಾನ್ಫಿಡೆಂಟ್ ಆಗಿ ಮಾತಾಡಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಅದರಿಂದ ನಾನು ಹಾಕುವಂತ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮ್ಗೆ ಬಂದ್ ತಲುಪುತ್ತೆ. ಜೊತೆಗೆ ನೆಕ್ಸ್ಟ್ ವಿಡಿಯೋಸ್ ಮಾಡೋದಕ್ಕೆ ನಂಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಹಾಗೆ ನೆಕ್ಸ್ಟ್ ನನ್ನ ಚಾನಲ್ ಅಲ್ಲಿ ಯಾವ ರೀತಿಯಾದಂತ ವಿಡಿಯೋಸ್ ಬೇಕು, ವರ್ಕ್ ಫ್ರಮ್ ಆಫೀಸ್, ಪಾರ್ಟ್ ಟೈಮ್, ಫುಲ್ ಟೈಮ್, ಅಥವಾ ಯಾವ ರೀತಿಯಾದಂತ ವಿಡಿಯೋಸ್ ಬೇಕು ಅನ್ನೋದು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋಸ್ ಗಳನ್ನ ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.